ಎಲ್ಲರಿಗಿಂತ ಹೆಚ್ಚಾಗಿ ನಾವು ನಂಬಿರುವಂಥ ಕರ್ನಾಟಕ ಜನತೆ ನೋಡ್ಬೇಕು. ಒಂದು ಮಟ್ಟಿಗೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಅದು ಖಂಡಿತ ಅದರ ಕ್ರೆಡಿಟ್ ಮೊದಲನೇದಾಗಿ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್, ಕ್ಯಾಪ್ಟನ್ ಆಫ್ ದ ಫಿಲ್ಮ್ ಸಮುದ್ರ ಕಣಿಯವರು. ನನಗೆ ತುಂಬ ಒಳ್ಳೆ ಅನುಭವ ಆಯಿತು, ಸಾಕಷ್ಟು ಕಲಿತೆ. ಮೋಹನ್ ಸರ್ ಅವಾಗ ಹೇಳ್ತಿದ್ರು ಮಾರ್ಕೆಟ್ ಬಗ್ಗೆ, ಅದು ಒಂದು ವಿಷಯ ತಲೆಗೆ ಅಂತ ಹೇಳ್ಬಿಡ್ತೀನಿ. ಪೈರಸಿನ ಅವಾಯ್ಡ್ ಮಾಡಿ, ಒರಿಜಿನಲ್ ಸೀರೀಸ್ ಪರ್ಚೇಸ್ ಮಾಡಿ, ವೆಬ್ಸೈಟ್ಸ್ನಲ್ಲಿ ಲೀಗಲ್ ಆಗಿರೋ ಜಾಗದಲ್ಲಿ ಸಾಂಗ್ ಡೌನ್ಲೋಡ್ ಮಾಡಿ, ಅದ್ರ ಮೂಲಕ ಕಂಪನಿ ಒಳ್ಳೆದಿರುತ್ತೆ, ಸಿನಿಮಾ ಒಳ್ಳೆದಿರುತ್ತೆ. ಅದೇ ರೀತಿ ಕಳೆದಂತೆ ಸಿನಿಮಾ ನೋಡ್ಬೇಡಿ, ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ, ನಮಗೆಲ್ಲರಿಗೂ ಒಳ್ಳೇದಾಗುತ್ತೆ. ನಮ್ಮ ಜೊತೆ ಕೆಲಸ ಮಾಡಿದಂಥ ಎಲ್ಲ ನಟರು ಇದ್ದಾರೆ. ನನ್ನ ಬ್ರದರ್ ಅಂತ ಹೇಳಿದ್ರೆ ಯೋಗಿ ಅವರಿದ್ದಾರೆ, ಸಿಂಧು ಅವರಿದ್ದಾರೆ, ಸ್ಮಿತಾ ಅವರಿದ್ದಾರೆ, ಭಾವನೆ ಅವ್ರ ಜೊತೆಗೆ ಆಕ್ಟ್ ಮಾಡಿದ್ದಾರೆ. ಸಾಕಷ್ಟು ಜನ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಎಲ್ಲರ ಪ್ರಯತ್ನ, ಎಲ್ಲರ ಕೆಲಸ ಒಳ್ಳೆಯ ರೀತಿಯಿಂದ ಮಾಡಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲಿದ್ರೆ ಒಳ್ಳೆಯ ರೀತಿ ಓಡಿದೆ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಈಗ ಈ ಸಂಸ್ಥೆಯಲ್ಲಿ ಒಬ್ಬನ ಹೋಗ್ತಿದ್ದೀವಿ. ಒಂದು ತುಂಬ ಹೊಸ ಪ್ರಯತ್ನ ಈ ಸಿನಿಮಾ. ಅಪ್ಪು ಸರ್ ರೋಲ್ ಇರ್ಬೋದು, ಈ ಸಿನಿಮಾ ರೂಪುಗೊಂಡಿರೋ ಒಂದು ಚಿತ್ರಕಥೆ ಇರ್ಬೋದು, ಇಲ್ಲಿರೋ ಹಾಡುಗಳ ಸನ್ನಿವೇಶ ಇರ್ಬೋದು, ಅದನ್ನು ನಮ್ಗೆ ಯಾವುದೋ ಒಂದು ಬೇರೆ ಇತರ ಸಿನಿಮಾಗಳಿಗೆ ಸಿಗದೇ ಇರೋಂಥ ಒಂದು ಸಿಚುವೇಶನ್ ಇದೆ. ಅದೆಲ್ಲ ಮೂಡಿ ಬಂದು ಒಂದು ಕಥೆಗೆ ಎಷ್ಟು ಬೇಕೋ ಅಷ್ಟೇ ಹಾಡುಗಳು ಇಟ್ಕೊಂಡು, ಅರಿರ ಕಡೆಗಳು ಕೆಲವು ಬಿಟ್ಟುಗಳಿದೆ, ಅದೆಲ್ಲ ಮೂಡಿ ಬಂದಿದೆ. ಸೊ ನಾವು ಸಿನಿಮಾ ಮಾಡೋಕ್ಕೆ ಕಾರಣಕರ್ತರಾದ ನಮ್ಮ ರಾಘಣ್ಣ, ಅಪ್ಪು ಸರ್ ಮತ್ತು ನಮ್ಮ ನಿರ್ದೇಶಕರು ಸಮುದ್ರ ಕಣಿ ಸರ್, ಎಲ್ಲ extraordinary producer, energetic actors, good technicians, very good ladies. I'm very happy. God is great. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್. ಇಲ್ಲ ಮತ್ತೆ ಮಾಮೂಲಿ ಅದೇ ರಿಪೀಟ್ ಆಗುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ಈ ಕಂಪ್ನಿಯಲ್ಲಿ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಹೊಸದೇನಂದರೆ ತಮಿಳ್ ಡೈರೆಕ್ಟ್ರು, ತಮಿಳ್ ಕ್ಯಾಮ್ರಾಮನ್ನು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಗ್ತಾ ಇತ್ತು, ಹೆಂಗಿರುತ್ತೆ, ಯಾವ ರೀತಿ ಇರುತ್ತೆ ಅಂತ. ಅವ್ರು ಶಾರ್ಟ್ ಕಡಿಯೋದು ತುಂಬ ಚೆನ್ನಾಗಿರುತ್ತೆ. ನನ್ನ ನೀವಾಡ ನೀವಾಡ ಹಿಂಗೆ ನಿಂತೆ ಅಣ್ಣ ಸಣ್ಣ ಅದು ಹಿಂಗೆ ಮಾಡು ಹಂಗೆ ಮಾಡು. ಈಗ ಹೊಸ ವಿಚಾರ ಇವ್ರ ಹತ್ರ ಕಲ್ತಿಲ್ಲ ಅಂದರೆ ಎಡಿಟಿಂಗ್ ಕೂಡ ಕಲ್ತ್ಕೊಂಡ್ಬಿಟ್ವಿ ನಾವು ಸ್ಪಾಟಲ್ಲಿ. ಬಿಕಾಸ್ ಒಂದು ಕ್ಲಾಮ್ ಶೆಲ್ ಇಟ್ಕೊಂಡು ಅದ್ರಲ್ಲಿ ಪಾಸ್ ಮಾಡಿ ಪ್ಲೇ ಮಾಡಿ ಪಾಸ್ ಮಾಡಿ ಈ ಥರ ಜಾಗದಲ್ಲಿ ನಿಮ್ದು ರಿಯಾಕ್ಷನ್ಸ್ ಬರುತ್ತೆ, ಅದಕ್ಕೆ ಆ್ಯಕ್ಟ್ ಮಾಡು ಅಂತ ಹೇಳ್ಕೊಡೋರು. ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಕೆಲಸ ಮಾಡಿದ್ದು. ಆ್ಯಂಡ್ ಅಗೇನ್ ಹರಿಕೃಷ್ಣ ಸರ್ ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ, ಅವರೇ ಹಾಡಲ್ಲಿ ಹೇಳ್ಕೊಂಡ್ಬಿಡ್ತಾರಲ್ಲ. ಆ್ಯಂಡ್ ಸಿಂಧು ಅವರು, ಸ್ಮಿತಾ ಅವರು, ನಮ್ಮ ಗುರು ಸರ್, ರವಿ ಮಾಸ್ಟರ್, ಕ್ಯಾಮ್ರಾಮ್ಯಾನ್ ಸರ್, ನಮ್ಮ ಜಾಕ್ ಸರ್ ಎಲ್ಲ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್. ಕನ್ನಡದ ಕೋಟ್ಯಾಧಿಪತಿ ನಡೀತಿರೋ ಟೈಮಲ್ಲಿ ರಾಗಿ ಮಾಡುವಂತಹ ಚಿತ್ರ ಅದು, ಅದನ್ನು ಮಾಡಬೇಕಂತ ಹೇಳಿ ಆಗ ಆ ಚಿತ್ರವನ್ನು ನೋಡಿ ಅದಕ್ಕೊಂದು ಶೀರ್ಷಿಕೆ ಬೇಕು ಅಂತ, ಒಂದು ಒಳ್ಳೆಯ ಶೀರ್ಷಿಕೆ ಹುಡುಕೋಣ ಅಂತ ಹೇಳಿ ಫಸ್ಟ್. ಸೊ ಆಗ ಹೊಡೆದಂಥದ್ದು ಯಾರೇ ಕೂಗಾಡಲಿ ಅಂತ ನಾನೇ ಸಜೆಸ್ಟ್ ಮಾಡಿದೆ. ನೋಡಿ ಅಣ್ಣ ನಿಮ್ಗೆ ಇಷ್ಟ ಆಗ್ಬೋದಿಲ್ಲ ಇದು, ಯಾಕೆಂದರೆ ಆ ಕಥೆಗೆ ಹೋರಾಡಿ ಅಂದರೆ ಚಳುವಳಿಗಾರ, ಹೋರಾಟಗಾರ ಅನ್ನೋ ಬರುತ್ತೆ. ಯಾರೇ ಕೂಗಾಡಲಿ ನಾನು ಹೀಗಿರ್ತೀನಿ ಅನ್ನೋ ಒಂದು ಧೋರಣೆ ಇಟ್ಕೊಂಡಿರುವಂಥ ನಾಯಕ ಕಥೆಗೆ ಸೂಟ್ ಆಗ್ಬೋದು ಅಂತ ಹೇಳಿ ಆ ಹೆಸರನ್ನ ಇದು ಮಾಡೋದು. ಅವ್ನು ಮತ್ತೆ ಹೇಳಿದ್ರು ಕೆ ಸಕ್ಸಸ್ ನಂತರ ವೈಕೆ ಅಂತ ಹೇಳಿ, ಅದು ಯಾರೇ ಕೂಗಾಡಲಿ ಅಂತ ಹೇಳಿ, ಅದು ಡೈರೆಕ್ಟ್ ಮಾಡಿದ ಎಸ್ ಕೆ ಅಂತ ಹೇಳಿ, ಸಮುದ್ರ ಕಣಿ ಅಂತ ಹೇಳಿ. ಹೀಗೆಲ್ಲ ಶುರುವಾದಂಥದ್ದು. ಅದು ಸೀರಿಯಸ್ ಆಗಿ ಅದರಲ್ಲಿ ಎಂಟರ್ಟೈನ್ಮೆಂಟ್ನ ಬಿಟ್ಕೊಡದೆ ಆನಂದವನ್ನು ಕೊಡ್ತಾ ಮತ್ತು ಕಥೆಯಲ್ಲಿ ಹೇಳ್ಬೇಕಂತ ತುಂಬ ಹೊಸ ಕಥೆಯನ್ನು ಆರಿಸ್ಕೊಂಡಿರೋದ್ರಿಂದ ಆ ಕಥೆ ಮನಮುಖವಾಗಿ ರೂಪಿಸುವಂತಹ ಒಂದು ಚಿತ್ರಕಥೆಯನ್ನು ಮಾಡಿಕೊಂಡು ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡಿಕೊಂಡು ಎಲ್ಲರಿಗೂ ರೀಚ್ ಆಗಲಿ ಅಂತ ಹೇಳಿ ಇವೆಲ್ಲವನ್ನ ಮಾಡಿಕೊಂಡು ನಂತರ ಪೂರ್ತಿ ವರ್ಕ್ ಮತ್ತು ಆ ಕೆಮಿಸ್ಟ್ರಿ ನಾವು ಏನು ಹೇಳ್ತೀವಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳಿ ಇಡೀ ತಂಡದ ಶ್ರಮ ಇದೆ ಇಲ್ಲಿ. Scared working with the star and the star group and the big family, so I was really worried how we are going to make it. But once we landed here, there was nothing like a company or a star. Everyone was so humble and so down to earth. It was like more than a family than a working group. So that will say how the movie will come out. ಒಂದು ನಮಗೆ ಈ ಸಂಸ್ಥೆಯೊಂದಿಗೆ, ನಮಗೆ ಅಂತ ನಾನು ಹೇಳೋದು ನನ್ನ ಕುಟುಂಬಕ್ಕೆ ಈ ಸಂಸ್ಥೆಯೊಂದಿಗೆ ಇರುವ ಬಹಳ ಹಿಂದಿನ ಮತ್ತು ಬಹಳ ದೀರ್ಘವಾದ ಒಡನಾಟ. ಅಪ್ಪಾಜಿ ಅವರು ಇದ್ದಾಗಲೂ ಸರಿ,
ಅದಾದ್ಮೇಲೂ ಸರಿ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಈ ಕುಟುಂಬ ನಮ್ಮನ್ನ ನಡೆಸ್ಕೊಂಡಿದೆ. ನಾವು ಅಂತ ನಾನು ಹೇಳೋದು ಅವಿನಾಶ್ನು ಸೇರಿಸಿದೆ. ಅವರ ಅನೇಕ ಚಿತ್ರಗಳಲ್ಲಿ ಅವರು ಭಾಗಿಯಾಗಿದ್ದಾರೆ. ನನಗೆ ಆ ಚೆಕ್ ನೋಡಿದಾಗ ಅನ್ನಿಸ್ತು ಅದೆಷ್ಟು ಜನ ಕಲಾವಿದರ ಕನಸಾಗಿರುತ್ತೋ ಅವ್ರ ಹತ್ರ ಚೆಕ್ ಪಡ್ಕೊಳ್ಳುವಂಥದ್ದು. ಆ ಒಂದು ಕನಸು ನನಸಾಯಿತು. ಒಡನಾಟದೊಂದಿಗೆ ವಿಶ್ವಾಸದೊಂದಿಗೆ ಇದೆ. ಅದು ಬಹಳ ಹೆಮ್ಮೆಯ ವಿಷಯ. ಜೊತೆ ಆ್ಯಕ್ಟ್ ಮಾಡಿ ನಮಗೆ ಹುಡುಗರಲ್ಲಿ ಅಭ್ಯಾಸ ಆಯ್ತಲ್ಲ. ಇದರಿಂದ ಫಸ್ಟ್ ಡೇ ನಾನು ಲಾಸ್ಟ್ ಡೇ ಕಂಫರ್ಟಬಲ್ ಇದೆ. ಲಾಸ್ಟ್ ಡೇ ಮಿಸ್ ಆಗ್ಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು. ಬಟ್ ನೋ ಡೌಟ್ ಫ್ಯಾಬ್ಯುಲಸ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿತ್ತು. ಅಗೇನ್ ಹೇಳ್ದಂಗೆ ಕಿಟ್ಟಿ ಅವರೊಬ್ರು ಬಿಟ್ಟರೆ ಏನೆಲ್ಲ ಸೇಮ್ ಅದೇ ಟೀಮೇನೆ. ತುಂಬ ಖುಷಿ ಆಯಿತು. ಮತ್ತೆ ಅದೇ ಬ್ಯಾನರಲ್ಲಿ ನೆಕ್ಸ್ಟ್ ಟೈಮ್ ಸಿನಿಮಾ ಮಾಡೋಕ್ಕೆ ಈ ಬ್ಯಾನರಲ್ಲಿ ಬಂದರೆ ಇದು ಖಂಡಿತವಾಗ್ಲೂ ಇವ್ರ ಬ್ಯಾನರ್ ಅಂತೂ ಆಗಲ್ಲ, ನನ್ನ ಬ್ಯಾನರೇ ಆಗಿರುತ್ತೆ. ಅಷ್ಟು ಕ್ಲೋಸ್ ಆಗಿದ್ದೇವೆ ನಾವು ಎಲ್ಲರೂ. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಆ್ಯಂಡ್ ಇನ್ನು ಮುಂದೆ ಕೂಡ ಈ ಬ್ಯಾನರಲ್ಲಿ ಕೆಲಸ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀವಿ. ಆ್ಯಂಡ್ ನೀವು ನಮ್ಮ ಸಿನಿಮಾಲ್ಲಿ ನಮ್ಮ ಬ್ಯಾನರಲ್ಲಿ ಕೆಲಸ ಮಾಡೋಕ್ಕೆ ಡೇಟ್ ಕೊಟ್ಟರೆ ನಾವು 100%. ಹೇಳ್ತಾ ಹೋಗ್ಬೇಕು ಅಂದರೆ ಮೊದಲನೇದಾಗಿ ಸಮುದ್ರ ಕಣಿಯವರು ನನಗೂ ಒಂದು 7-8 ವರ್ಷದಿಂದ ಪರಿಚಯ. ಅದರ ಹುಡುಗರು ಮಾಡಬೇಕಾಗಿತ್ತು, ಅದು ಕಾರಣಾಂತರದಿಂದ ಅದೇ ಮಾದೇಶ್ ಅವ್ರು ಮಾಡಿದ್ರು. ಅದಾದ ನಂತರ ಪೋರಾಳಿ ಅನ್ನೋ ಸಿನಿಮಾನ ಕನ್ನಡದಲ್ಲಿ ಮಾಡಬೇಕಾದ್ರೆ ಮತ್ತೆ ಸಮುದ್ರ ಕಣಿಯವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಮೊದಲನೇ ಸಿನಿಮಾ ಆಗಿ. ಫಸ್ಟ್ ಹೇಳಬೇಕು ಅಂದರೆ ಯೋಗಿ ನಾವು ಇನ್ನೊಬ್ರಿಗೆ ನಮ್ಮ ಹತ್ರ ಇಲ್ಲಿ ಕೆಲಸ ಮಾಡೋಂಥ ಟೆಕ್ನಿಷಿಯನ್ಸ್ಗಳು ಹೇಗಿರ್ತೀವಿ ಅದೇ ರೀತಿ ನಮಗೆ ಇನ್ನೊಬ್ಬರು ಸ್ನೇಹಿತರಾಗಿ ಕೋಆರ್ಡಿನೇಷನ್ ಅಂತೂ ಭಾರಿ ಚೆನ್ನಾಗಿತ್ತು. ಕೆಲಸದ ಟೈಮಲ್ಲಿ ಕೆಲಸ ಮಾತ್ರ ಅಂದರೆ ಅವರು ಈ ಸಿನಿಮಾ ಚರ್ಚೆ ಬಿಟ್ಟು ಬೇರೆ ಏನು ಮಾತಾಡ್ತಿರ್ಲಿಲ್ಲ. ಮೊದಲನೇದಾಗಿ ಹೇಳಬೇಕಂದ್ರೆ ಅದೇ ರೀತಿ ಅವರ ಕ್ಯಾಮ್ರಾಮ್ಯಾನ್ ಅವರು ಎಕ್ಸ್ಪೀರಿಯನ್ಸು ಎಲ್ಲ ಸಿನಿಮಾನೂ ಒಂದು ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್. ಅದೇ ರೀತಿ ಯಾರೇ ಕೂಗಾಡಲಿ ಕೂಡ ಒಂದು ಫ್ಯಾಬ್ಯುಲಸ್ ಎಕ್ಸ್ಪೀರಿಯನ್ಸ್. ಕಲಾವಿದನಿಗೆ ಅದೊಂದು ಸಿನಿಮಾದಲ್ಲಿ ಸಿಗೋದು ಟಿಲ್ ಎಂಡ್ ಕಡೆವರೆಗೂ ನಾವು ಸಿನಿಮಾ ಮಾಡೋವರೆಗೂ ಎಲ್ಲರ ಹತ್ರನೂ ಕಲಿತಾನೆ ಇರ್ತೀವಿ. ಅದೇ ರೀತಿ ಈ ಸಿನಿಮಾದಲ್ಲಿ ಸಾಕಷ್ಟು ಕಲ್ತಿದ್ದೀವಿ. ಕಣಿ ಸಾಬ್ ಬಗ್ಗೆ ಹೇಳ್ಬೇಕಂದ್ರೆ ಹೇಳ್ತಾನೆ ಇರ್ತೀವಿ. ನನ್ನ ಎಕ್ಸ್ಪೀರಿಯನ್ಸ್ ಈ ಥರ, ಯೋಗಿ ಎಕ್ಸ್ಪೀರಿಯನ್ಸ್ ಏನು ಇಲ್ಲ, ಸೇಮ್ ಅದೇ ಬರುತ್ತೆ, ಬೇರೆ ಏನು ಹೊಸದಾಗೇನು ಇರಲ್ಲ. ಬಿಕಾಸ್ ಒಂದು ಒಳ್ಳೆ ಟೆಕ್ನಿಷಿಯನ್ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಸಮುದ್ರ ಕಣಿ ಅವ್ರು ಮಾತ್ರ ಅಲ್ಲ, ನಮ್ಮ ಕ್ಯಾಮ್ರಾಮನ್ ಸುಕುಮಾರ್ ಅವರು ಕೂಡ ತುಂಬ ಚೆನ್ನಾಗಿ ಲೈಟಿಂಗ್ ಮಾಡೋರು. ನಮಗೆ ಜಾಸ್ತಿ ಲೈಟ್ ಮಾಡಿದ್ರೆ ಕಣ್ಬಿಡೋಕ್ಕಾಗಲ್ಲ, ಅಷ್ಟು ಬ್ರೈಟ್ ಆಗಿರ್ತಾ ಇದ್ದು. ಸೊ ಅದರಲ್ಲೂ ಡಲ್ ಲೈಟ್ ಮಾಡಿ ಅವರು ಇವಾಗ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದು ಬ್ಯೂಟಿಫುಲ್ ಟೆಕ್ನಿಷಿಯನ್ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು. ಹೌದಾ, ಥ್ಯಾಂಕ್ ಯು. ಬೆಳ್ಳಿಗಾಗಿದ್ರಿ ಸಿನಿಮಾ. ಇಲ್ಲ, ಎಲ್ಲ ಟೆಕ್ನಿಷಿಯನ್ಸ್ ಜೊತೆನೂ ಕೆಲಸ ಮಾಡಿ ನಮಗೊಂದು ಪುಣ್ಯ ರೀ. ಹರಿ ಅವ್ರ ಜೊತೆ ಇನ್ನೂ ಒಂದು ಸಿನಿಮಾ ಮಾಡ್ತೀವಿ ಇನ್ನೂ ಖುಷಿನೇ. ಏನಂದರೆ ಡೈರೆಕ್ಟರ್ ಸರು, ಪ್ರೊಡ್ಯೂಸರು ಅವರೆಲ್ಲ ಸೇರಿ ಆಯ್ಕೆ ಮಾಡ್ಕೊಂಡಿದ್ದಂಥ ಕಾಂಬಿನೇಷನ್. ಆ್ಯಂಡ್ ಅವ್ರು ಮಾಡೋ ಒಂದು ರೀರೆಕಾರ್ಡಿಂಗ್ ಇರ್ಬೋದು, ಸಾಕಷ್ಟು ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸು. ಆಮೇಲೆ ಆವಾಗಲೇ ಫಂಕ್ಷನಲ್ಲಿ ಮಾತಾಡಬೇಕಾದ್ರೆ ಹೇಳಲಿಲ್ಲ, ತುಂಬ ಮುಖ್ಯವಾಗಿ ನಾನು ಹೇಳಬೇಕಾಗಿದ್ದು ಬಂದು ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ಕೆಲಸ ಮಾಡಿದ್ದು. ನಾನು ಅವರ ದೊಡ್ಡ ಫ್ಯಾನ್. ಅವ್ರ ಸಿನಿಮಾಗಳು ಯಾರು ನೋಡಿಲ್ಲ ಅಂದರೆ ತಪ್ಪಾಗುತ್ತೆ, ಎಲ್ಲರೂ ನೋಡಿರ್ತಾರೆ. ಅವ್ರ ಜೊತೆ ಬರೀ 1.5 ದಿನ ಮಾತ್ರ ಕೆಲಸ ಮಾಡಿದ್ದು, ಆದರೆ ಆ 1.5 ದಿನ ಎಕ್ಸ್ಪೀರಿಯನ್ಸ್ ಇದ್ದಿಲ್ಲ, ರಿಯಲಿ ಗ್ರೇಟ್. ಅವ್ರ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ರೆ ಅವರ ಒಂದು ಫೀಲಿಂಗ್ ಇರ್ಬೋದು, ಅವ್ರ ಎಕ್ಸ್ಪ್ರೆಷನ್ ಇರ್ಬೋದು, ಅವ್ರ ಜೊತೆ ಮಾತಾಡೋಕೆ ಒಂದು ಅಪರ್ಚುನಿಟಿ ಸಿಕ್ಕಿದ್ರೇ ಖುಷಿಯಾಗುತ್ತೆ. ಸೊ ಅದೇ ರೀತಿ ನನಗೆ ಆಪರ್ಚುನಿಟಿ ಸಿಕ್ತು, ಯೋಗಿಗೂ ಆಪರ್ಚುನಿಟಿ ಸಿಕ್ತು. ಇಟ್ ವಾಸ್ ಜಸ್ಟ್ ಗ್ರೇಟ್. ಸರ್, ಹುಡುಗರಲ್ಲಿ ರಾಘಣ್ಣ ಕೂಡ ಮತ್ತೆ ನೀವು ಹೇಳಿದ್ರೆ ಯೋಗಿ ಪಾತ್ರ ತುಂಬ ತುಂಬ ಇಷ್ಟಪಟ್ಟಿದ್ದಾರೆ. ಇದರಲ್ಲಿ ಅವರ ಪಾತ್ರ ನಿಮಗೆ ಯಾವುದರಲ್ಲಿ? ಹುಡುಗರ ಪಿಕ್ಚರಲ್ಲಿ ಯೋಗಿ ಅವರ ಆ್ಯಕ್ಟಿಂಗ್ ತುಂಬ ಇಷ್ಟಪಟ್ಟು ಹೇಳ್ಕೊಂಡಿದ್ದೀವಿ. ಏನಂದರೆ ನನ್ನೊಳಗೂ ಇದೆ, ಯೋಗಿಗೂ ಬಹುಶಃ ಇದೇ ಇರುತ್ತೆ. ನಮ್ಮ ಕ್ಯಾರೆಕ್ಟರ್ ಅಂತ ಬಂದಾದ್ಮೇಲೆ ಅಷ್ಟೇ ಖುಷಿಯಾಗಿ ಮಾಡ್ತೀವಿ.
ಅಂದರೆ ಎಲ್ಲೂ ಬಂದು ಇಲ್ಲಿ ಆ ಒಂದು ಕಾಂಪಿಟೇಷನ್ ಲೆವೆಲ್ ಆಸೆ ಯಾವುದು ಬರೋದು. ಅಂದರೆ ಇಬ್ಬರಿಗೂ ಇಟ್ಸ್ ಅನ್ ಓಪನ್ ರಿಯಾಕ್ಷನ್. ನಾವೇನು ಮಾಡ್ತೀವಿ, ನಾವೆಷ್ಟು ಚೆನ್ನಾಗಿರ್ತೀವಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಆಫ್ ಸ್ಕ್ರೀನ್ ಕೆಮಿಸ್ಟ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಓಪನ್ ಆಗಿರ್ಬೇಕಷ್ಟೆ. ಅದು ನನ್ನಲ್ಲಿ ಯೋಗಿಲ್ ತುಂಬ ಇಷ್ಟಪಟ್ಟಿದ್ದಂಥ ಗುಣ. ಯಾರು ಅವ್ರ ಕೆಲಸದ ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡು ತುಂಬ ಖುಷಿಯಾಗಿ ಮಾಡ್ತಾರೋ ಅವ್ರು ಕಂಡ್ರೆ ಭಾರಿ ಇಷ್ಟ. ಅದೇ ರೀತಿ ಭಾವನವ್ರು ಕೂಡ ಅಷ್ಟೇ, ಅದೇ ರೀತಿ ವೆರಿ ಗುಡ್ ಆಕ್ಟ್ರೆಸ್. ಯಾವಾಗ ಹೇಳೋದು ಪಿಕ್ಚರ್ ಕ್ಯಾರೆಕ್ಟರ್ ಇಲ್ಲ, ನಾನು ಯಾವತ್ತೂ ಹೇಳಿಲ್ಲ. ನಾನು ಮುಂಚೆಯಿಂದಾನು ನಾನು ಶಿವಣ್ಣನ ಫ್ಯಾನು. ಅದು ಅವ್ರಿಗೂ ಹೇಳಿದ್ದೀನಿ ಡೈರೆಕ್ಟ್. ಹಿಂದೆ ಇದ್ರೆ ಹೇಳ್ಬೋದಿತ್ತು ನಾನು ಅಪ್ಪು ಅವ್ರ ಫ್ಯಾನು ಅಂತ. ಮುಂದೆ ಕೂರ್ಸ್ಕೊಂಡು ಹೇಳ್ತಾ ಇದ್ದೀನಲ್ಲ, ನಾನು ಶಿವಣ್ಣನ ಫ್ಯಾನ್ ಮುಂಚೆಯಿಂದಾನು. ಅಪ್ಪು ಅಂದ್ರೆ ನನ್ಗೆ ಒಂಥರ ಖುಷಿ, ನೋಡ್ಬೇಕು ಮಾತಾಡ್ಬೇಕು ಅನ್ನೋ ಆಸೆ ಇತ್ತು. ಬಟ್ ಇವಾಗ 2 ಸಿನಿಮಾ ಮಾಡಿದ್ದೀನಿ ಜೊತೆಲಿ. ಶಿವಣ್ಣ ಅವ್ರ ಜೊತೆ ಯಾವಾಗ ಸಿಗುತ್ತಾ ಗೊತ್ತಿಲ್ಲ, ಆಪರ್ಚುನಿಟಿ ಕಾಯ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ ಅಪ್ಪು ಅವ್ರ ಜೊತೆ ಕೆಲಸ ಮಾಡೋದಾಗ್ಲಿ. ಬಿಕಾಸ್ ವೆರಿ ಹಂಬಲ್. ನಾನೇನೇ ಹೇಳಿದ್ರು ಅದನ್ನ ಅವರು ರಿಸೀವ್ ಮಾಡ್ತಾ ಇದ್ರು. ಬಟ್ ಕೆಲವರು ನಾನೇನಾದ್ರು ಹೇಳಕ್ ಹೋದ್ರೆ ಅವ್ರು ಸ್ವಲ್ಪ ಬೇರೆ ಥರ ತಿಳ್ಕೊಂಡ್ಬಿಡ್ತಾರೆ. ಸೊ ನಾನು ಇವ್ರ ಹತ್ರ ಎಷ್ಟು ಓಪನ್ ಆಗಿ ಮಾತಾಡ್ತೀನೋ ಅದು ಬೇರೆಯವ್ರ ಹತ್ರ ಮಾತಾಡೋಕ್ಕೆ ಚಾನ್ಸೇ ಇಲ್ಲ. ಅಷ್ಟು ನೀಟಾಗಿ ನಾನೇನಾದ್ರು ರೇಗಿಸಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡ್ಬಿಟ್ಟು ಅವ್ರು ನನಗೆ ವಾಪಸ್ ರೇಗಿಸ್ತಾರೆ. ಅಷ್ಟೊಂದು ಒಳ್ಳೆ ಕೆಮಿಸ್ಟ್ರಿ ಇತ್ತು. ಆನ್ ಸ್ಕ್ರೀನ್ ಅಲ್ಲ, ಆನ್ ಸ್ಕ್ರೀನು ಅದು ಬೇರೆ, ಆಫ್ ಸ್ಕ್ರೀನ್ ಇರೋದೇ ಭಲೆ ಮಜಾ ಇರುತ್ತೆ. ಅದು ಇಲ್ಲ, ಸಿನಿಮಾಗೆ ಎಷ್ಟು ಬೇಕು ಅಷ್ಟೇ ಇರೋಕ್ಕಾಗುತ್ತೆ. ಇಲ್ಲ, 3 ಸಾಂಗ್ ಅಲ್ಲೇ ಎಲ್ಲಾರ್ಗು ತೃಪ್ತಿ ಆಗುವಂತ ಒಂದಷ್ಟು ಡ್ಯಾನ್ಸ್ ಮಾಡಿಸಿದ್ದಾರೆ. ಕಲೈ, ಎಸ್ಪೆಷಲಿ ಕಲೈ ಮಾಸ್ಟ್ರು. ನಮ್ದು ನನ್ನ ಸೋಲೋ ಸಾಂಗ್ ಕಲೈ, ನಾನು ಯೋಗಿ ಮಾಡಿರೋ ಸಾಂಗ್ಗೆ ಪ್ರೇಮ್ ರಕ್ಷಿತ ಮಾಡಿದ್ವಿ. ಅದನ್ನ ನೀವು ನೋಡಿ ಹೇಳಬೇಕು. ಅದಕ್ಕೆ ಕಷ್ಟಪಟ್ಟವರು, ವಿಗ್ ಮಾಡಿದವರು, ನಂತರ ಅದನ್ನ ಮೇಂಟೈನ್ ಮಾಡಿದ್ರು ನಮ್ಮಿಬ್ರು ಹುಡುಗರು. ನನ್ನ ಮೇಕಪ್ ಮ್ಯಾನ್ ಆದ ಅಶೋಕ, ಆಮೇಲೆ ಹೇರ್ ಡ್ರೆಸ್ಸರ್ ನಟರಾಜ್ ಅಂತ ಹೇಳಿ ಸಾಕಷ್ಟು ಕಷ್ಟಪಟ್ಟು ವರ್ಕ್ ಮಾಡಿದ್ರು ಅದ್ರ ಮೇಲೆ. ಬಟ್ ಅದು ಅಕಸ್ಮಾತ್ ನೀವು ಸಿನಿಮಾ ಬಂದಮೇಲೆ ವೀಕ್ಷಕರಾಗಲಿ ನೀವೆಲ್ಲ ನೋಡಿ ಖುಷಿ ಪಟ್ಟರೆ ನಮ್ಗೆ ಅಷ್ಟೇ ಸಂತೋಷ. ಡುವೆಲ್ ಅಲ್ಲ, ಇಟ್ಸ್ ಸಿಂಗಲ್ ಕ್ಯಾರೆಕ್ಟರ್. ಒಂದು ಕ್ಯಾರೆಕ್ಟರ್ಲಿ 2 ಶೇಡ್ ಇದೆ ಅಷ್ಟೇ. ಐ ಥಿಂಕ್ ಡಿಸೆಂಬರ್ ತಿಂಗಳು. ಇಲ್ಲ, ಅದು ಆವಾಗಲೇ ಹೇಳಿದ್ವಿ. ಆಡಿಯೋ ರೈಟ್ಸ್ ಅಂತ ಒಬ್ರು ಪರ್ಚೇಸ್ ಮಾಡಿದ್ಮೇಲೆ ಆನಂದ್ ಆಡಿಯೋ ಅವರು ಆಡಿಯೋ ರಿಲೀಸ್ ಮಾಡಿದ್ದಾರೆ. ಇವತ್ತು ಆ್ಯಕ್ಚುಲಿ ಬಂದು ಮಾರ್ಕೆಟಿಗೆ 3 ದಿನ ಆಗಿದೆ. ಆಡಿಯೋ ಸಿಗ್ತಾ ಇದೆ. ದಯವಿಟ್ಟು ಎಲ್ಲರೂ ಆಡಿಯೋ ಪರ್ಚೇಸ್ ಮಾಡಿ. ಆವಾಗಲೇ ಹೇಳ್ದಂಗೆ ವೆಬ್ಸೈಟ್ಗಳಲ್ಲಿ, ಲೀಗಲ್ ವೆಬ್ಸೈಟ್ಗಳಲ್ಲಿ ಹಾಡನ್ನ ಡೌನ್ಲೋಡ್ ಮಾಡಿ ಕೇಳಿ, ರೇಡಿಯೋಗಳಲ್ಲಿ ಹಾಡು ಕೇಳಿ. ನೀವು ಪೈರಸಿ ಅವಾಯ್ಡ್ ಮಾಡಿ ಡೈರೆಕ್ಟಾಗಿ ತೊಗೊಂಡ್ರೆ ಕನ್ನಡ ಸಿನಿಮಾ ಅಂತಲ್ಲ, ಇಡೀ ಇಂಡಿಯನ್ ಸಿನಿಮಾ, ಇಡೀ ವರ್ಲ್ಡ್ ವೈಡ್ ಸಿನಿಮಾ ಚೆನ್ನಾಗಿ ಬೆಳಿಬೋದು. ನಿಮ್ಮಿಂದನೇ ನಾವಂತ ಯಾವಾಗಲೂ ಹೇಳ್ತಿದ್ವಿ, ಅದೇ ರೀತಿ ಕಳ್ತನದಲ್ಲಿ ಸಿನಿಮಾ ನೋಡಿಬಿಡಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಅದಾದ ನಂತರ DVD ರಿಲೀಸ್ ಆದಮೇಲೆ ಲೀಗಲಾಗಿ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು. ನನಗೆ ದ ಕ್ಯಾರೆಕ್ಟರೈಸೇಷನ್, ಆಮೇಲೆ ನಮ್ಮ ಸಂಸ್ಥೆಯಲ್ಲಿ ಅಪ್ಪುದು ಜಾಸ್ತಿ ಏನು ಸಿನಿಮಾ ಮಾಡಿರಲಿಲ್ಲ ನಾವು. ಸೊ ಕೆಲವು ಸಿನಿಮಾ ಒಂದು 7-8 ಸಿನಿಮಾ ಮಾಡಿದಾಗ ಸ್ವಲ್ಪ ಬೇರೆ ಪಾತ್ರಗಳಿಗೆ ವಿಭಿನ್ನವಾಗಿತ್ತು. ಯಾವಾಗಲೂ ಯಾವ್ದಾರು ಒಂದು ಚೂರು ವಿಭಿನ್ನವಾಗಿರೋದನ್ನ ಹುಡುಕ್ತೀವಿ. ಅದೇನೋ ಈ ಪಾತ್ರದಲ್ಲಿ ಸಿಕ್ತು. ಆಮೇಲೆ ಸ್ಕ್ರೀನ್ ಪ್ಲೇ, ಸಿನಿಮಾನ ಒಂದು ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಹೋಗಿದೆ, ಎಲ್ಲೋ ಶುರು ಮಾಡೋದು, ಆಮೇಲೆ ಹಿಂದ್ಗಡೆ ಕತೆ ಹೇಳೋದು, ಮತ್ತು ವಾಪಸ್ ಬರೋದು. ದಿಸ್ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ವಾಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ತುಂಬ ಕ್ಯಾರೆಕ್ಟರ್ಸ್ಗಳಿದೆ, ಅದರದ್ದೇ ಆದಂಥ ಇಂಪಾರ್ಟೆನ್ಸ್ ಇದೆ. ಹೊರಗಡೆ ಬರಬೇಕಾದ್ರೆ ಬರೀ ಹೀರೋ ಹೀರೋಯಿನ್ ಅಂತಲ್ಲ, ಪ್ರತಿಯೊಂದು ಪಾತ್ರನೂ ತಲೆಯಲ್ಲಿ ಉಳ್ಕೊಡುತ್ತೆ. ಡೆಫಿನೆಟಾಗಿ ಮನೆಗೆ ಹೋದ್ಮೇಲೆ, ಯಾಕಂದ್ರೆ ನನಗೆ ಆ ಸಿನಿಮಾ ನೋಡಿದಾಗ ಅನಿಸಿದ್ದು, ಮನೆಗೆ ಬಂದಾಗ ಪ್ರತಿಯೊಂದು ಡಿಸ್ಕಷನ್ ಮಾಡಬೇಕಾದ್ರೆ ಆ ಕ್ಯಾರೆಕ್ಟರ್ ಹಿಂಗಿತ್ತು, ಅದು ಹಿಂಗಿತ್ತು, ಆ ಥರ ಅನ್ನಿಸ್ತಾ ಇತ್ತು. ಸೊ ಆಮೇಲೆ ಅಪ್ಪು ಗೆಟಪ್ ಹೊಂದಿತ್ತು. ಆಮೇಲೆ ಕ್ಯಾರೆಕ್ಟ್ರಲ್ಲಿ, ಹೀರೋ ಕ್ಯಾರೆಕ್ಟ್ರಲ್ಲಿ 3 ಸ್ಟೇಜಸ್ ಇದೆ. 3 ಸ್ಟೇಜಸ್ ಅಂದರೆ ಒಬ್ಬ ಸಾಫ್ಟಾಗಿರ್ತಾನೆ, ಒಂದು ಸ್ವಲ್ಪ ಚೂರು ರಫ್ ಇರುತ್ತೆ, ಇನ್ನೊಂದು ಮೈಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ, ಆಮೇಲೆ ಅವನಿಗೆ ಆದಂಥ ಏನೋ ಒಂದು ಅತಿ ಹೆಚ್ಚು ಗುಣ ಇರುತ್ತೆ. ಆ ಗುಣ ಬೇರೆಯವ್ರ ಮುಖಕ್ಕೆ ಅದೇನೊಂದು ಹುಚ್ಚುತನ ಅಂತ ಕಾಣಿಸುತ್ತೆ. ಸೊ ಈ ಥರ ಒಂದು ಸ್ಟೇಜಸ್, ಒಂದು ಫೇಸ್ ಆಫ್ ಪರ್ಫಾರ್ಮೆನ್ಸ್ ಇರೋದ್ರಿಂದ ಆಯ್ಕೆ ಮಾಡೋಕ್ಕೆ ಇಷ್ಟ ಆಯಿತು. ಹರಿಕೃಷ್ಣ ಅವ್ರಿಗೆ ನಾಟ್ ಓನ್ಲಿ ಸಾಂಗ್ಸ್, ಅಫ್ಕೋರ್ಸ್ ಈಸ್ ವೆರಿ ಬ್ಯುಸಿ, ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ, ದೇವರು ಅವ್ರ ಜೊತೆ ಇದ್ದಾರೆ. ಅದನ್ನು ಬಿಟ್ಟು ಇನ್ನೊಂದು ಹೇಳಬೇಕಂದ್ರೆ, ಫಿಲ್ಮ್ಗೆ ರೆಕಾರ್ಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ರೆಕಾರ್ಡಿಂಗ್ ಸಿನಿಮಾನ ಅದ್ರ ಜೊತೆಗೆ ಕೂರಿಸ್ಕೊಂಡು ಹೋಗಬೇಕು. ಸೊ ಆ ಒಂದು ವಿಷಯ ಅವ್ರ ಹತ್ರ ಚೆನ್ನಾಗಿದೆ ಅಂತ ಗೊತ್ತು. ಬಿಕಾಸ್ ಈಸ್ ಗಾಟ್ ಒನ್ ಟೀಮ್ ಇನ್
ಅವ್ರದ್ದೊಂದು ಟೀಮ್ ಇದೆ, ಅಂದರೆ ಮ್ಯೂಸಿಕ್ ಬಾರಿಸೋರು, ಆ ಟೀಮ್ ಇಟ್ಕೊಂಡು ಆರ್ಗನ್ ಪ್ಲೇಯರ್ಸ್, ಅವ್ರ ಟೀಮ್ ತುಂಬ ಚೆನ್ನಾಗಿದೆ, ತುಂಬ ಇನ್ನೋವೇಟಿವ್ ಇದೆ. ಸೊ ಏನಾಗುತ್ತೆ, ಅದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ನಾವು ತುಂಬ ತಲೆ ಕೆಡಿಸ್ಕೊಳ್ತಿದ್ರೆ ಅವರು ಡೆಫಿನೆಟಾಗಿ ಈಸ್ ಗಾಟ್ ದ ಡೈರೆಕ್ಟೋರಿಯಲ್ ಬ್ರೈನ್. ಹಾಗೆ ಒಂದು ಕ್ಲೀನಾಗಿ ಸೇರಿಸಿ ಆ ಸಿನಿಮಾಗೆ ಎಷ್ಟು ಬೇಕು ಮಾಡಿಕೊಡ್ತಾರೆ. ನಾಯ್ಸ್ ಇರೋದಿಲ್ಲ, ಮ್ಯೂಸಿಕ್ ಇರುತ್ತೆ. ಆ್ಯಕ್ಚುಲಿ ಅವರು ಹುಡುಗರ ಚಿತ್ರನ ಅವರೇ ಮಾಡಬೇಕಾಗಿತ್ತು. ಸಿನ್ಸ್ ಬಿಕೇಮ್ ವೆರಿ ಬ್ಯುಸಿ ಅಲ್ಲ, ಅವ್ರು ಟೈಮ್ ಕೊಡೋಕ್ಕಾಗದಿರೋದ್ರಿಂದ ಸೊ ನಾವು ಸ್ವಲ್ಪ ಬ್ಯಾಡ್ ಅಂದ್ಬಿಟ್ಟು ನಮ್ಮವ್ರನ್ನ ಹಾಕ್ಕೊಂಡ್ವಿ. ಬಟ್ ಅವ್ರು ಈ ಸಿನಿಮಾ ನೋಡಿದ್ಮೇಲೆ ಅಂದ್ಕೊಂಡಿರ್ತಿಲ್ಲ, ಹೀರೋ ಜೊತೆ ಒಂದು ಸಿನಿಮಾ ಮಾಡಬೇಕು ನಾನು, ಆಮೇಲೆ ಅವ್ರ ಸಂಸ್ಥೆಯಲ್ಲಿ ಮಾಡಬೇಕು. 81 ಸಿನಿಮಾ ಮಾಡಿದ್ದಾರೆ ಈ ಸಂಸ್ಥೆ, 80 ಸಿನಿಮಾ ಇಷ್ಟು ಮಾಡಿಸ್ಕೊಂಬಂದಿದ್ದಾನೆ ದೇವರಂದರೆ, ಇವತ್ತು ಮಾಡ್ತಾಯಿದ್ದಾರೆ ಅಂದರೆ ನಾವು ಒಂದು ಸಿನಿಮಾ ಅಲ್ಲಿ ಮಾಡಬೇಕು ಅಂತ ಒಂದು ಆಸೆ ಹುಟ್ಟು. ಆಮೇಲೆ ನಮ್ಮನ್ನ ಈ ಕೋಡಾಧಿಪತಿ ನಡಿಬೇಕಾದ್ರೆ ಬಂದು ನೋಡಿದಾಗ ಏನೋ ಅವರಲ್ಲಿ ನಮ್ಮಲ್ಲಿ ಏನೋ ಒಂದು ಒಳ್ಳೆ ಗುಣಗಳೇನೋ ಅವ್ರಿಗೆ ಕಾಣ್ತು. ಅವರು ಇಲ್ಲ ಸರ್, ನಾನು ಈ ಸಿನಿಮಾ ಮಾಡಲೇಬೇಕು, ನಾನು ಎಷ್ಟೇ ಬ್ಯುಸಿ ಇದ್ರೂ ಚಿಂತೆ ಇಲ್ಲ, ನಾನು ಕ್ಯಾನ್ಸಲ್ ಮಾಡ್ಕೊಂಬರ್ತೀನಿ, ನಾನು ಮಾಡ್ತೀನಿ ಅಂತ ಕ್ಯಾನ್ಸಲ್ ಮಾಡ್ತೀನಿ ಅಂದ್ಬಿಟ್ಟು ಇಡೀ ಟೈಮ್ನ ಈ ಸಿನಿಮಾ ಮುಗಿಯೋರಿಗೆ ಬೇರೆ ಸಿನಿಮಾ ಒಪ್ಕೊಳ್ಳಿಲ್ಲ. ಅದೇ ಅವರು ನಮ್ಮ ಡಿಸ್ಕಷನ್ ಪ್ಯಾಟ್ರನ್ನ ನೋಡಿ ಹುಡುಗರು ಸಿನಿಮಾ ನೋಡಿದ್ರು. ಆಮೇಲೆ ಈ ಸಿನಿಮಾಗೆ ಡಿಸ್ಕಸ್ ಅಂದರೆ ತಮಿಳ್ ಸಿನಿಮಾಗೆ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ಬಹುಶಃ ತುಂಬ ಸನ್ನಿವೇಶಗಳನ್ನ ನಾವು ಬದಲಾಯಿಸೋದು ನಾವು ಮಾಡಿಲ್ಲ, ಪಾಪ ಅವರೇ ಕೂತ್ಕೊಂಡು ಒರಿಜಿನಲ್ ವರ್ಷನ್ ತೊಗೊಂಡು ಇದು ಬೇಡ ಅಂತ ನಮ್ಮ ಕಲ್ಚರ್ ಇಟ್ಕೊಂಡು ಸುಮಾರು 3 months ಈ ವರ್ಕ್ ವಿತ್ ಅಸ್. ಏನು ಕೇಳಿದ್ರಿ ನೀವು? ಸೊ ಅವರೊಂದು ಇದನ್ನು ಕೊಟ್ಟರು, ನೀವು ಏನೇ ಸ್ಕ್ರಿಪ್ಟ್ ಕೊಟ್ಟರು ಅದ್ರ ಬಗ್ಗೆ ಕೂತ್ಕೊಂಡು ಕೆಲಸ ಮಾಡ್ತಿರಲಿಲ್ಲ, ಅದು ನನಗೆ ತುಂಬ ಇಷ್ಟ ಆಗಿದೆ ಸರ್. ಸೊ ನೆಕ್ಸ್ಟ್ ನಾನು ಏನೇ ಸ್ಕ್ರಿಪ್ಟ್ ಇದ್ದರೂ ಫಸ್ಟ್ ನಿಮಗೆ ಬಂದು ಹೇಳ್ತೀನಿ, ಸ್ಕ್ರಿಪ್ಟ್ ನಿಮಗೆ ಇಷ್ಟ ಆದರೆ ಅದನ್ನು ಇಲ್ಲಿ ಮಾಡಿ ಮೊದಲು, ಆಮೇಲೆ ಇಲ್ಲಿಂದ ತೊಗೊಳೋಣ. ನನ್ನೇ ಮೊದಲು ಆ ಕೆಲಸ ಮಾಡಿ ಸರ್, ನಮಗೂ ರೆಕಗ್ನಿಷನ್ ಚೆನ್ನಾಗಿ ಸಿಗುತ್ತೆ. ನಾವು ಯಾವಾಗಲೂ ಯಾಕಂದರೆ 4 ಸಿನಿಮಾ ಮಾಡಬೇಕು ಅಂತಿರೋರಲ್ಲ, ವರ್ಷಕ್ಕೆ ಒಂದೇ ಸಿನಿಮಾ ಮಾಡಬೇಕು, ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಆಸೆ. ಸೊ ನಮಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಕನ್ನಡದಿಂದ ಸಿನಿಮಾ ಹೊರಗಡೆ ಹೋಯ್ತು ಅಂತ ಒಂದು ಒಳ್ಳೆ ಹೆಸರು ಬರುತ್ತೆ. ನಿಮ್ಮಂಥವ್ರು ಬನ್ನಿ ಅಂತ ಹೇಳಿದಾಗ ಈಸ್ ಪ್ಲ್ಯಾನಿಂಗ್, ನಾವು ಒಂದು 3-4 ಸಬ್ಜೆಕ್ಟ್ ಹೇಳ್ತೀನಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಇಲ್ಲ ಅದನ್ನ ಇಲ್ಲಿ ಮಾಡಿಬಿಟ್ಟು ಆಮೇಲೆ ಅಲ್ಲಿ ತೊಗೊಂಡೋಗ್ತೀನಿ ಅಂತ ಹೇಳಿದೆ. ದಟ್ಸ್ ಎ ಗುಡ್ ಆಫರ್ ಫ್ರಮ್ ಇಟ್. ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ ಇಟ್ ಈಸ್ ಅನ್ ಅದರ್ ಫಿಲಿಮ್ ಅಷ್ಟೇ. ಅದೇ ತುಂಬ ವ್ಯತ್ಯಾಸವಾಗಿರೋ ಸಿನಿಮಾ ಆ ಥರ ಇದೆ ಈ ಥರ ಇದೆ ಅಂತ ಹೇಳೋದಕ್ಕಿಂತ ಇದು ಇನ್ನೊಂದು ಸಿನಿಮಾ. ಡೆಫಿನೆಟಾಗಿ ನಾವು ನಮ್ಮ ಸಂಸ್ಥೆಯಲ್ಲಿ ಮಾಡಿರೋ ಸಿನಿಮಾದಲ್ಲಿ ಒಂದು ವಿಭಿನ್ನವಾಗಿರುತ್ತೆ. ಪಾತ್ರಗಳು ಸ್ಟೇಜಸ್ ಇದೆ, ಆಮೇಲೆ ಕತೆ ಪ್ರತಿಯೊಂದು ಪಾತ್ರನ ಕ್ಲೀನಾಗಿ ಎಣೆದಿದ್ದಾರೆ. ಆಮೇಲೆ ಸುಮಾರು ಸೆಕೆಂಡ್ ಹಾಫೇ ಒಂದು 56 minutes 57 minutes ಇದೆ. ಜನಕ್ಕೆ ಹಿಂದ್ಗಡೆ ಏನಾಗುತ್ತೆ ಅಂತ ಯೋಚನೆ ಮಾಡಬಾರ್ದು. ನಮ್ಮ ಸ್ಕ್ರೀನ್ ಪ್ಲೇ ಪ್ಯಾಟರ್ನು ಅದನ್ನು ಸ್ಟ್ರೈಟ್ ನರೇಷನಲ್ಲಿ ಸ್ಪೀಡಾಗಿ ಹೇಳ್ಕೊಂಡು ಹೋಗೋದು. ಆಮೇಲೆ ಫೈಟ್ಸ್ ಏನಂದರೆ ಫೈಟ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯೂಶ್ವಲಾಗಿ ಅಪ್ಪು ಫೈಟ್ಸ್ ಅಂದರೆ ಅದು 23 ಜನಕ್ಕೆ ಹೊಡೆಯೋದು ಆರೋದು ಆ ಥರ ಇಲ್ಲದೆ ಸೆಕೆಂಡ್ ಹಾಫಲ್ಲಿ ಅಂದರೆ ನಾನು ಹೇಳಿದ್ರೆ 3 ಫೇಸಸ್ ಆಫ್ ಕ್ಯಾರೆಕ್ಟರ್, ಪ್ರತಿ ಕ್ಯಾರೆಕ್ಟ್ರು ಫೈಟ್ ಮಾಡಬೇಕಾದ್ರೆ ಅದರದೇ ಆದಂಥ ಶೈಲಿಯಲ್ಲಿ ಫೈಟ್ ಮಾಡ್ತಾರೆ. ಪಾತ್ರದ ಬಗ್ಗೆ ಒಂದು ಬಲವಾದ ಪಾತ್ರ, ಬಟ್ ಪಾತ್ರದ ಬಗ್ಗೆ ಹೆಚ್ಚಾಗಿ ನಾನೇನು ಹೇಳೋಕ್ಕಾಗಲ್ಲ, ಯಾಕಂದರೆ ಪ್ಲಾಟ್ಗೆ ಅದು ತೊಂದರೆ ಆಗುತ್ತೆ, ಸಸ್ಪೆನ್ಸ್ ಹೊರಟೋಗುತ್ತೆ. ಸೊ ಬಟ್ ಒಂದು ಬಹಳ ಬಲವಾದ ಪಾತ್ರ ನನಗೆ ಮಾಡೋಕ್ಕೆ ಬಹಳ ಖುಷಿ ಕೊಡ್ತದೆ. ಪಾತ್ರದ ಬಗ್ಗೆ ಏನೋ ಹೇಳಬೇಡಿ ಅಂತ ಹೇಳಿದ್ದಾರೆ ಡೈರೆಕ್ಟರ್ ಸರು, ಸೊ ಅವರ ಆಜ್ಞೆಯ ಮೀರಿ ನಾನು ಹೇಳೋಕ್ಕಾಗಲ್ಲ. ಸೊ ಫಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ತುಂಬ ಪ್ರೊಫೆಷ್ನಲ್ ಟೀಮ್, ಐ ಮೀನ್ ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್ ಟೀಮ್. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಿಕಾಸ್ ನಾನು ಒಂದಷ್ಟು ಚಿತ್ರಗಳು ಮಾಡಿದ್ದೀನಿ, ಈ ಥರ ಇಷ್ಟು ಪ್ರೊಫೆಷನಲಿಸಮ್ ನಾನು ನೋಡಿರಲಿಲ್ಲ. ಸೊ ನನಗೆ ಒಂದು ಅದ್ಭುತವಾದ ಅನುಭವ ಇದು. ಆ್ಯಂಡ್ ತುಂಬ ಸುಸೂತ್ರವಾಗಿ ನಡೆಸ್ಕೊಟ್ರು, ತುಂಬ ಚೆನ್ನಾಗಿ ಮುಗಿಸ್ಕೊಟ್ರು. ಒಂದು ಫ್ಯಾಮಿಲಿ ಥರ ಇತ್ತು. ಅಟ್ ದ ಸೇಮ್ ಟೈಮ್ ತುಂಬ ರಿಗರಸ್ ಆಗಿ ಸೀರಿಯಸ್ ಆಗಿ ಕೆಲಸ ಮಾಡಿದ್ದೀವಿ. ಫೋಕಸ್ ಇತ್ತು ಸೆಟ್ಟಲ್ಲಿ. ಚಿತ್ರದ ಬಿಟ್ಟು ಬೇರೆ ಏನು ವಿಷಯನೂ ನಾವು ಮಾತಾಡ್ತಾ ಇಲ್ಲ. ಅಟ್ಲೀಸ್ಟ್ ನಾನು ಇದ್ದಿದ್ದ ಪಾರ್ಟಲ್ಲಂತೂ ಬೇರೆ ಯಾವ ವಿಷಯನೂ ಯಾರೂ ಮಾತಾಡ್ತಾ ಇಲ್ಲ. ತುಂಬ ಸೀರಿಯಸ್ ಆಗಿ ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ನಾವು ಒಬ್ರಿಗೊಬ್ರು ಮಾತಾಡಿದ್ರು ಬಯಸ್ಕೊಳ್ತಾ ಇದ್ವಿ. ಸೊ ಬೇರೆ ಮಾತು ವಾಸ್ ಔಟ್ ಆಫ್ ಕ್ವೆಶನ್. ತುಂಬ ಫೋಕಸ್ಡಾಗಿ ಕೆಲಸ ಮಾಡಿದ್ದೀವಿ. ಸೊ ನನಗೆ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್. ಆ ಥರ ಏನು ಡ್ರೀಮ್ ಇರಲಿಲ್ಲ, ಬಟ್ ಒಳ್ಳೆ ಚಿತ್ರಗಳಲ್ಲಿ ನಾನು ನಟಿಸಬೇಕು ಅಂತ ಡ್ರೀಮ್ ಇತ್ತು. ಅದರಲ್ಲಿ ಒಂದು ಡ್ರೀಮ್ ಡೆಫಿನೆಟ್ಲಿ ಐ ಥಿಂಕ್ ಫುಲ್ಫಿಲ್ ಆಗಿದೆ. ಬಿಕಾಸ್ ಒಂದು ಒಳ್ಳೆ ಚಿತ್ರ ಅಂತ ಅಂದ್ಕೊಳ್ತೀನಿ. ಗೊತ್ತಿಲ್ಲ, ಪ್ರೇಕ್ಷಕರು ನೋಡಿ ಹೇಳಬೇಕು ನಾನು ಹೇಳೋ ವಿಷಯನ. ಬಟ್
ಒಳ್ಳೆ ಚಿತ್ರ ಆಗೋ ಸಾಧ್ಯತೆ ಇದೆ ಡೆಫಿನೆಟ್ಲಿ. ಆ್ಯಂಡ್ ನಾನಾಗಲೇ ಸ್ಟೇಜಲ್ಲಿ ಹೇಳೋಕ್ಕೆ ನನಗೆ ಸ್ಟೇಜ್ ಮೇಲೆ ನಿಲ್ಸ್ಕೊಂಡು ಮಾತಾಡಿದ್ರೆ ನನಗೆ ಆಗೋದಿಲ್ಲ, ಹಿಂಗಾದರೆ ಇಟ್ಸ್ ಮೋರ್ ಕೂಲ್. ರಾಘವೇಂದ್ರ ರಾಜ್ಕುಮಾರ್ ಅವರು ಹೊಗಳಿದ್ರು, ಅಂದರೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿದ್ರು, ಬಹಳ ಖುಷಿ ಆಯಿತು. ಬಟ್ ಅಟ್ ದ ಸೇಮ್ ಟೈಮ್ ಅದೆಲ್ಲ ನನಗೆ ಆ ಹೊಗಳಿಕೆ ನನಗೆ ಸಲ್ಲಲ್ಲ, ಯಾಕಂದರೆ ಎಲ್ಲ ಸಮುದ್ರಕಣಿ ಅವ್ರಿಗೆ ಸಲ್ಲುತ್ತೆ. ಬಿಕಾಸ್ ಅವ್ರು ಹೇಳಿದ್ದನ್ನು ನಾನು ಮಾಡಿದೆ ಅಷ್ಟೇ, ನಾನಾಗೆ ಏನೂ ಮಾಡಲಿಲ್ಲ. ಅವರು ಏನು ಡೈರೆಕ್ಷನ್ಸ್ ಕೊಟ್ಟರು ಅದನ್ನು ನಾನು ಪಾಲಿಸೋಕ್ಕೆ ಟ್ರೈ ಮಾಡಿದೆ, ಅದನ್ನು ನಾನು ಮಾಡೋಕ್ಕೆ ಟ್ರೈ ಮಾಡಿದೆ. ಸೊ ಅದರಲ್ಲಿ ಒಂದು ಸ್ವಲ್ಪ ಮಾಡಿದರೂ ಅದು ಸ್ವಲ್ಪ ನೀಟಾಗಿ ಬಂದಿರ್ಬೋದು ಅನಿಸುತ್ತೆ. ಸೊ ಅವರಿಗೆ ಹೋಗಲಿಕ್ಕೆ ಎಲ್ಲ ಸಲ್ಲುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ವೆರಿ ಹ್ಯಾಪಿ. ಪುನೀತ್ ಇಸ್ ರಿಯಲ್ ಹೀರೋ. ನಾನು ತುಂಬ ಹೀರೋಸ್ ಐ ಆಮ್ ವರ್ಕಿಂಗ್, ಬಟ್ ಪುನೀತ್ ಸರ್ ಇಸ್ ವೆರಿ ಎನರ್ಜೆಟಿಕ್, ವೆರಿ ಸಿನ್ಸಿಯರ್, ವೆರಿ ಪ್ಯಾಷನೇಟ್. ಈಸ್ ರಿಯಲ್ ಹೀರೋ. ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. So is there any complete difference between Tollywood and Sandalwood? Nothing. All are artists. Any difference? Art in the difference. I didn't see any difference. Energy level का difference of it, but Puneet is very good. Tollywood energy level is also good. My hero Sasi is doing a great job. Puneet sir body language something a little bit change in Kannada. That's why I'm changed some screenplay changes and fast-paced screenplay. That's it. Okay, so songs-ಗಳು ಮಾಡಬೇಕಾದ್ರೆ ಹೇಗಿತ್ತು ಕೃಷ್ಣ ಅವರ ಮ್ಯೂಸಿಕ್ ಬಗ್ಗೆ? Music director is very good music director, very energetic music director, very fast-paced music director, very friendly. The songs come out very well. Very good songs. 3 songs he's giving. But 2 songs is situation song. Only 1 song is very item song. Songs come out very well. Any next project straight up get? Definitely. Hero ready anta nanu ready. I'm waiting to work with Puneet sir. I'm very happy. Okay? Thank you. ಇದು ಮೊದಲನೇದಾಗಿ ಚಿತ್ರದ ಬಗ್ಗೆ ಹೇಳ್ತೀನಿ. ತುಂಬ ಇಷ್ಟಪಟ್ಟಿರೋ ಚಿತ್ರ. ಕಾರಣ ಒಂದು ಮಣ್ಣು ಬಗ್ಗೆ ಇರೋ ಒಂದು ಹಿನ್ನೆಲೆ ಇರೋಂಥ ಚಿತ್ರ, ನಮ್ಮ ಮಣ್ಣು ಬಗ್ಗೆ ಇರೋ ಅದು ಸೆಕೆಂಡ್ ಹಾಫಲ್ಲಿ ನೋಡಿಕೊಡುತ್ತೆ. ಇದರಲ್ಲಿ 3 ಹಾಡುಗಳು 2 ಬಿಟ್ಟಿದೆ. ಯಾವುದೇ ಹಾಡು ಕಥೆಯಿಂದ ಹೊರಗಿಲ್ಲ, ಎಲ್ಲ ಕಥೆ ಒಳಗಡೆ ಇರುವಂಥ ಹಾಡು. ಅದೊಂದು ಐಟಮ್ ನಂಬರ್ ಅಂತ ಇವಾಗ ಏನು ಹೊಸದಾಗಿ ಶುರುವಾಗಿದೆ, ಆ ಥರದ್ದೊಂದು ಖಂಡಿತ ಯೋಗರಾಜ್ ಸರ್ ಗಿಫ್ಟ್ ಅಂತಲೇ ಹೇಳ್ಬೋದು. ಹಲೋ 1 2 3 ಮೈಕ್ ಟೆಸ್ಟಿಂಗ್ ಅನ್ನೋ ಹಾಡುವಂಥ ಹುಡುಗಿ ಹಾಡು ತುಂಬ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ತುಂಬ ಅದ್ಧೂರಿಯಾಗಿ ಚಿತ್ರೀಕರಣ ಮಾಡಿದ್ದಾರೆ ಈ ಹಾಡಲ್ಲಿ. ಒಂದು ಐಟಮ್ ಹುಡುಗಿ ಮತ್ತು ಅಪ್ಪುಷರು ಯೋಗಿಯವರು ಹಾಸ್ಕೊಂಡಿದ್ರು. ಮಮತಾ ಅಂತ ಹುಡುಗಿ ಆಗಿದ್ದಾರೆ. ವಿಜಿತ್ ನಾರಾಯಣ ತುಂಬಾ ಸಾಫ್ಟ್ ಸ್ಪೋಕನ್ನು, ಅಂದರೆ ಅವರಷ್ಟು ಜವಾಬ್ದಾರಿ ನೀವು ಮಾಡಿದ್ದೀರ. ಕಾರಣ ಅವರು ಹುಡುಗರು ಸಿನಿಮಾ ನೋಡಿದ್ದಾರೆ, ಎಲ್ರಿಗೂ ಕೆಲಸ ನೀವು ಚೆನ್ನಾಗಿ ಮಾಡ್ತೀರಿ, ನಾನೇನು ಹೇಳೋ ಅವಶ್ಯಕತೆ ಇಲ್ಲ, ನೀವು ಮಾಡಿ. ಎಲ್ಲಾದರೂ ಇದ್ದರೆ ನಾನು ಹೇಳ್ಕೊತೀನಿ ಆ ಥರ ಜನ ತಿಳ್ಬೇಕಂದ್ರೆ. ಅವ್ರು ಏನೇನು ಬೇಕು ರಿಕ್ವೈರ್ಮೆಂಟ್ಸ್ ಅದು ಹೇಳಿಬಿಟ್ಟು ಬಿಟ್ಬಿಡೋದು. ಅದು ತುಂಬ ಫ್ರೀಡಮ್ ಕೊಟ್ಟು ಕೆಲಸ ಮಾಡಿಸ್ತಂಥ ನಿರ್ದೇಶಕರು. ಮತ್ತು ತುಂಬ ಅಂದರೆ ಒಬ್ಬ ಟೆಕ್ನಿಷಿಯನ್ ಹತ್ರ ಆಗಲಿ, ಒಬ್ಬ ಕಲಾವಿದನ ಹತ್ರ ಆಗಲಿ, ಏನು ಔಟ್ ತಗೋಬೇಕು, ಅವನೇನು ಚೆನ್ನಾಗಿ ಮಾಡ್ತಾನೆ, ಇದನ್ನು ತುಂಬ ಬೇಗ ಕಂಡುಹಿಡ್ಕೊಂಡು ಆಚೆ ತೆಗೆಯುವಂಥ ಒಂದು ನಿರ್ದೇಶಕರು. ಇದು ಖಂಡಿತ ಬ್ಲೆಸ್ಸಿಂಗ್ಸ್ ಅದು. ಕಾರಣ ಸತತವಾಗಿ 4ನೇ ಸಿನಿಮಾ ಮಾಡ್ತಾಯಿದ್ದೀನಿ. ದೇವರು ಅವ್ರ ನಂಬಿಕೆನ ಉಳಿಸ್ಕೊಳ್ಳೋ ಶಕ್ತಿ ಕೊಡೋದು ಅಂತ ಕೇಳ್ಕೊತೀನಿ. ಅವ್ರು ಅಷ್ಟು ನಂಬಿ ನನಗೆ ಕೊಟ್ಟಾಗ ನಾನು ಅದನ್ನು ಉಳಿಸ್ಕೊಳ್ಳೋ ಶಕ್ತಿ ಕೊಡ್ತೀನಿ. ಥ್ಯಾಂಕ್ ಯು.